ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಸುಮ್ನೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು ಅಂತ. ಹೌದು, ನಾನು ಬೇರೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಮಾತಾಡ್ತೀನಿ, ಆದ್ರೆ ನೀನು ಯಾರ ಬಗ್ಗೆನೂ ಗೊತ್ತಿಲ್ಲದೆ ಅವ್ರನ್ನ ನಂಬಿಡ್ತೀಯ. ನೋಡಿದ್ರ ಈಗ್ಲೂ ಸಹ ನಿಮ್ಗೆ ಭಾವನ್ ಮೇಲಿರೋ ಕೋಪ ಹೋಗಿಲ್ಲ. ನಿಮಗಿವಾಗ ಸಹಾಯ ಮಾಡೋದಕ್ ಬೇಕಾಗಿದ್ದು ಅವರೇ ಅನ್ನೋದನ್ನ ಮರಿಬೇಡಿ. ಅವ್ರ ಸಾಕ್ಷಿ ಹೇಳ್ದೆ ಹೋಗಿದ್ರೆ ಅತ್ತೆನ ಕಿಡ್ನಾಪ್ ಮಾಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಈಗಾದ್ರೂ ಗೊತ್ತಾಯ್ತಾ ಭಾವ ಎಷ್ಟು ಒಳ್ಳೆಯವರು ಅಂತ, ಅವ್ರು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಸರ್, ಈ ಪ್ರಪಂಚದಲ್ಲಿ ಯಾರು ಕೆಟ್ಟೋರು ಅಂತ ಇರೋದಿಲ್ಲ ಸರ್, ಎಲ್ಲ ಒಳ್ಳೆಯವರಾಗಿರ್ತಾರೆ. ಆದ್ರೆ ಸಮಯ, ಸಂದರ್ಭ, ಪರಿಸ್ಥಿತಿ ಅನ್ನೋದು ಹೀಗೆಲ್ಲ ಮಾಡಿಸ್ಬಿಡುತ್ತೆ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಯಾರು ಏನು ಅಂತ ಗೊತ್ತಾಗೋದು. ನೋಡಿ, ಭಾವನ್ಗೆ ಒಳ್ಳೆತನ ಅನ್ನೋದು ತುಂಬಾ ಇದೆ, ಅದನ್ನ ನೀವ್ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಇವತ್ತಿನ ವಿಷಯಕ್ಕಂತೂ ಭಾವ ನಿಜವಾಗ್ಲೂ ದೊಡ್ಡವರಾಗ್ಬಿಟ್ರು ಬಿಡಿ. ಸೇವಂತಿ, ಅವನ ಬಗ್ಗೆ ಏನು ಗೊತ್ತಿದೆ, ಎಷ್ಟು ತಿಳ್ಕೊಂಡಿದ್ಯಾ ಅಂತ ಮಾತಾಡ್ತಿದ್ಯಾ? ಯಾಕೆ ಸರ್? ಪ್ರಪಂಚದಲ್ಲಿ ಬರೀ ಒಳ್ಳೆಯವರು ಕೆಟ್ಟವರು ಅನ್ನೋ 2 ಕ್ಯಾಟಗರಿ ಮಾತ್ರ ಇರಲ್ಲ. ಒಳ್ಳೆಯವರು ಅಲ್ದೆ ಕೆಟ್ಟವರು ಅಲ್ದೆ ಅದ್ರ ಮಧ್ಯೆ ಇರೋ 3ನೇ ಕ್ಯಾಟಗರಿ ಕೂಡ ಒಂದಿದೆ. ಅದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದೀರಾ ಸರ್? ಕರ್ಣ ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ. ನಿನ್ನ ಹತ್ರ ಒಳ್ಳೆಯವನನ್ನು ಮುಖವಾಡ ಹಾಕೊಂಡು ಓಡಾಡ್ತಿದ್ದಾನೆ. ನೀನ್ ಅದನ್ನ ನಿಜ ಅಂತ ಅನ್ಕೊಂಡಿದ್ಯಾ ಅಷ್ಟೇ. ಇದ್ರಲ್ಲೇ ಗೊತ್ತಾಗತ್ತೆ ನೀನ್ ಎಷ್ಟು ಮುಗ್ದೆ ಅಂತ. ಸರ್, ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ. ಇಷ್ಟು ದಿನ ಕರ್ಣ ಬರೀ ನಮ್ಮೇಲಿರೋ ಕೋಪದಿಂದ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅವನ ಬಂಡವಾಳ ಏನು, ಯಾವ ಉದ್ದೇಶದಿಂದ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ನನ್ನ ತಾಯಿನ ಕಿಡ್ನಾಪ್ ಮಾಡಿದ್ದು ಅವನೇ ಅಂತ ಗೊತ್ತಿದ್ದು ಪೊಲೀಸ್ ಮುಂದೆ ಹೇಳಲಿಲ್ಲ ಅವನು. ಆ ಆದಿಶೇಷನ ಕಾಪಾಡ್ಬಿಟ್ಟ, ನಮಗೆ ಮೋಸ ಮಾಡ್ಬಿಟ್ಟ. ಸರ್, ಏನ್ ಹೇಳ್ತಿದ್ದೀರಾ ನೀವು? ನಿಜಾನೇ ಹೇಳ್ತಿದ್ದೀನಿ ಸೇವಂತಿ. ಆ ಕರ್ಣ ಸಾಮಾನ್ಯದವನಲ್ಲ, ಅವ್ನು ನಮಗೆ ತೊಂದರೆ ಕೊಡ್ಬೇಕು ಅಂತ ಇಲ್ಲಿ ಬಂದಿದ್ದಾನೆ. ಅವನ ಉದ್ದೇಶನೇ ಬೇರೆ ಇದೆ. ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಅವನು ಸರಿ ಇಲ್ಲ. ಈ ಮನೆಯಲ್ಲೇ ಇದ್ಕೊಂಡು ನಮ್ ಜೊತೆನೆ ಇದ್ಕೊಂಡು ನನ್ನ ತಾಯಿನ ಕಿಡ್ನಾಪ್ ಮಾಡ್ದವನ್ನ ಕಾಪಾಡ್ಬಿಟ್ಟ. ಕಾಯೋದ್ರಲ್ಲಿ ಸುಖ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗ್ತಿದೆ ಕಷ್ಟನೂ ಇದೆ ಅಂತ. ಈ ಕಾರಣ ನಾನು ಒಬ್ಬಳನ್ನ ಬಿಟ್ಟು ಆ ಸೇವಂತಿ ಕದ್ಲು ಅಂತ ಅವಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೊರಟ್ಬಿಟ್ಟ. ಹೋಗಿರೋ ಆಸಾಮಿ ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ. ಈ ಹುಡುಗರೇ ಹಾಗೆ, ಅವ್ರಿಗೆ ಬೇಕು ಅಂತ ಅಂದ್ರೆ ಏನೇ ಕೆಲಸ ಇದ್ರು ಬಿಟ್ಟು ಓಡಿ ಬರ್ತಾರೆ. ಅದೇ ಬೇಡ ಅಂತ ಅಂದ್ರೆ ಏನಾದ್ರೂ ಮಾಡ್ಕೊ ಅಂತ ಹೇಳ್ದೆ ಕೇಳ್ದೆ ಹೋಗ್ಬಿಡ್ತಾರೆ. ಇವನು ಹಾಗೆ, ನನಗಿಂತ ಅವಳ ಮಾತೆ ಮುಖ್ಯ ಅಂತ ಅವಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ನೋಡೋಣ ಅದೆಷ್ಟೊತ್ತಿಗೆ ಬರ್ತಾನೆ ಅಂತ. ನನ್ನನ್ನ ಬೈಕೊಳ್ತಿದ್ದೀರಾ ಅನ್ಸುತ್ತೆ. ಇಲ್ಲಪ್ಪ, ಹಾಗೇನಿಲ್ಲ. ಹೌದು, ನಿಮ್ಮ ಮಾವನ ವಿರುದ್ಧ ಸಾಕ್ಷಿ ಹೇಳಿದ್ರಾ? ಅವ್ರು ಜೈಲಿಗೆ ಹೋದ್ರಾ? ನಾನಿರ್ಬೇಕಾದ್ರೆ ಅವ್ರ್ಯಾಕೆ ಜೈಲ್ಗೆ ಹೋಗ್ತಾರೆ? ಅವ್ರನ್ನ ಜೈಲ್ಗೆ ಹಾಕೋ ಧೈರ್ಯ ಯಾರಿಗಿದೆ? ಅಂದ್ರೆ ನಮ್ಮ ಮಾವ ನನಗೋಸ್ಕರ ರಿಸ್ಕ್ ತಗೊಂಡ್ರು. ನನಗೋಸ್ಕರನೇ ಅರ್ಜುನ್ ತಾಯಿನ ಅವರು ಕಿಡ್ನಾಪ್ ಮಾಡಿದ್ದು. ಇಷ್ಟೆಲ್ಲ ಮಾಡಿದ್ಮೇಲೆ ಅದೇ ಇವ್ರೇ ಅವಳನ್ನ ಕಿಡ್ನಾಪ್ ಮಾಡಿದ್ರು ಅಂತ ನಾನು ಪೊಲೀಸ್ನವ್ರ ಮುಂದೆ ಹೇಳಲಿ? ಹಾಗೆ ಹೇಳಿದ್ರೆ ನಮ್ಮ ಮಾವ ಏನಂದ್ಕೊಳ್ಳಲ್ಲ, ನಮ್ಮಿಬ್ರು ಸಂಬಂಧ ಏನಾಗಲ್ಲ. ಅದಕ್ಕೆ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ನಮ್ಮ ಮಾವಂಗಿಂತ ಆ ಮನೆಯವ್ರೇನು ಮುಖ್ಯ ಅಲ್ಲ ಅಂತ ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದೆ. ಅಲ್ಲಿಗೆ ಲೆಕ್ಕ ಕ್ಲಿಯರ್ ಆಯ್ತು. ಹಾಗಾದ್ರೆ ಅರ್ಜುನ್ಗೆ ಬಾಂಬ್ ಇಟ್ಟಾಗಿರುತ್ತೆ ಅಂತ ಆಯ್ತು. ಹೌದು, ಸಕ್ಕ ತೂರ್ಕೊಂಡಿದ್ದ. ಬೇಟೆ ಸಿಗ್ದಿರೋ ಚಿರತೆ ತರ ಊರು ಅಂತಿದ್ದ. ನನಗ್ ಬೇಕಾಗಿದ್ದು ಅದೇ ಅಲ್ವಾ? ಹೌದು, ಅವನಿಗೇನೋ ಉರ್ಸಿದ್ ಸರಿ. ಆದ್ರೆ
ನೀವು ಮಾಡಿರೋ ಕೆಲಸದಿಂದ ನಿಮ್ ಪ್ರೀತಿ ಅದಕ್ಕೆ ಬೇಜಾರಾಗಲ್ವಾ? ಮನ್ಸು ಕಲ್ಲಿಡ್ತಿದ್ರು ಹಕ್ಕಿ ತರ ಆಗಲ್ವಾ? ನಿಮ್ಮೇಲಿಟ್ರು ನಮ್ಗೆ ಕಮ್ಮಿ ಆಗಲ್ವಾ? ನೀವು ಹೇಳ್ತಾ ಇರೋದು ನಿಜಾನೇ. ನಾನು ಅವ್ರಿಗೆ ಅದಕ್ಕೆ ಸ್ಥಾನ ಕೊಟ್ಟಿದ್ದೀನಿ, ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಹಾಗಂತ ಎಲ್ಲ ವಿಚಾರದಲ್ಲೂ ಅಲ್ಲ. ಇದು ನನಗೂ ಅರ್ಜುನ್ಗೂ ಸಂಬಂಧಪಟ್ಟಿರೋ ವಿಷಯ. ಅವ್ರಿಗೆ ನೋವಾಗುತ್ತೆ ಅಂತ ನಾನು ಅರ್ಜುನ್ಗೆ ನೋವು ಕೊಡದೆ ಇರೋಕ್ಕಾಗಲ್ಲ. ಹೇಳಿ ಕೇಳಿ ಅವನಿಗೆ ಬೇಜಾರು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಏನು ಮಾಡೋಕ್ಕಾಗುತ್ತೆ? ಸಿಕ್ಕಿರೋ ಚಾನ್ಸ್ ಬಿಟ್ಟರೆ ಮತ್ತೆ ಸಿಗೋದಿಲ್ಲ. ಅದಕ್ಕೆ ಬೇಜಾರು ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಂಗೊಂಚೂರು ಪಶ್ಚಾತ್ತಾಪನೇ ಇಲ್ಲ. ಏನಾದರೂ ಕೇಳಿದ್ರೆ ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ವೇಟರ್ ಕೊಟ್ಟಿದ್ದು ಬಿರಿಯಾನಿನೇ, ನಾನ್ ಬಯಸಿದ್ದು ಬಿರಿಯಾನಿನೇ. ಅಲ್ಲಿಗೆ ಕರ್ಣ ನಾನ್ ಅಂದ್ಕೊಂಡಷ್ಟು ಸೇವಂತಿಗೆ ಹತ್ರ ಆಗಿಲ್ಲ ಅಂತ ಆಯ್ತು. ಮನೆಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಅಂತೂ ಆ ಅರ್ಜುನ್ಗೆ ಮಣ್ಣು ಮುಗಿಸಿದ್ರಿ ಅಂತ ಅನ್ಕೊಂಡಂಗ ಆಯ್ತು. ಕಣ್ಣಲ್ಲಿ ರಕ್ತ ಬರ್ಸಿರೋರ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಅವನ್ನೂ ಕಾಡ್ತೀನಿ, ಅವ್ರ ಮನೆಯವ್ರನ್ನೂ ಕಾಡ್ತೀನಿ. ಕಾಡ್ಬೇಕು ಅಂತಾನೆ ನಾನು ಬಂದಿರೋದು. ಅದಿರ್ಲಿ, ಇವಾಗ ಈ ವಿಚಾರಕ್ಕೆ ಬನ್ನಿ. ನಿಮ್ಗೆ ಸಿನಿಮಾ ನೋಡೋ ಮೂಡ್ ಇದೆಯಾ ಇಲ್ವಾ? ಈಗ ಇಲ್ಲ. ಯಾಕೆ? ಅರ್ಜುನ್ ಈಗ ಮನೆಗೆ ಹೋಗಿರ್ತಾನೆ. ಆ ವಿಷಯನ ಎಲ್ರಿಗೂ ಹೇಳಿ ಅವ್ರ ದೃಷ್ಟಿಲಿ ನನ್ನನ್ನು ವಿಲನ್ ಮಾಡಿರ್ತಾನೆ. ಅದಕ್ಕೆ ಅವರೆಲ್ಲರೂ ಮುಖನ ಸಪ್ಪಗೆ ಮಾಡಿಕೊಂಡು ಊರ ಊರ ಅಂತಿರ್ತಾರೆ. ಕರ್ಣ ಈಗ ಮಾಡದ್ನ ಅಂತ ಹೊರಗೆ ಹೇಳೋಕ್ಕೂ ಆಗದೆ ಒಳಗೆ ಇಟ್ಕೊಳ್ಳೋಕ್ಕೂ ಆಗದೆ ತುಂಬ ನೋವು ಪಡ್ತಾ ಇರ್ತಾರೆ. ಅದನ್ನ ನಾನು ನೋಡಬೇಕು, ಫುಲ್ ಎಂಜಾಯ್ ಮಾಡಬೇಕು. ಒಳ್ಳೆ ಅಣ್ಣೋರ್ ಸಿನಿಮಾ ಥರ ಎಮೋಷನಲ್ಲು ನೋಡೋದಕ್ಕೆ ಸಾಕತ್ತಾಗಿರುತ್ತೆ. ಅದಕ್ಕಿಂತ ಇನ್ನೊಂದು ಸಿನಿಮಾ ನೋಡೋದು ಬೇಕಾ? ಓ ಹೀಗಾ? ತಪ್ಪು ತಿಳ್ಕೊಬಿಡಿ. ನೀವು ನನ್ನ ಜೊತೆ ಬನ್ನಿ ಮನೆಗೆ, ನೀವು ಒಳ್ಳೆ ಎಂಟರ್ಟೈನ್ಮೆಂಟ್ ತಗೋಬೋದು. ಆಮೇಲೆ ಇದೇ ಖುಷಿನ ನಾವಿಬ್ರು ಸೆಲೆಬ್ರೇಟ್ ಮಾಡೋಣ, ಏನಂತೀರಾ? ಅಯ್ಯೋ, ನಾನು ಆ ಮನೆಗ ಬೇಡ ಬೇಡ. ಪರವಾಗಿಲ್ಲ ಬನ್ನಿ, ಪಕ್ಕದ ರೋಡಲ್ಲೇ ಅಲ್ವಾ ನಮ್ಮ ಮನೆ ಇರೋದು. ಹೇಗೂ ನೀವು ಬಂದಿಲ್ವಲ್ಲ, ಒಂದ್ಸಲ ಬಂದ್ರೆ ನಿಮ್ಗೂ ಎಲ್ಲ ಗೊತ್ತಾಗುತ್ತೆ. ಸಾರಿ, ಅಮ್ಮ ಆಗ್ಲಿಂದ ಇನ್ನು ಯಾಕೆ ಬಂದಿಲ್ಲ ಅಂತ ಕಾಲ್ ಮಾಡ್ತಾನೆ ಇದ್ದಾರೆ. ನಾನು ಹೋಗ್ಬೇಕು. ಮತ್ತೆ ಸಿನಿಮಾಗೆ ಹೋಗೋಣ ಅಂದ್ರೆ? ಅದು ಅಮ್ಮ ಫೋನ್ ಮಾಡಿದ್ನ ಮರ್ತೇ ಬಿಟ್ಟಿದೆ. ನೀವು ಹೊರಡಿ, ಟೈಮ್ ಆಗುತ್ತೆ. ಸರಿ, ಬರ್ತೀನಿ.